ಆತ್ಮೀಯರೇ ನಮಸ್ಕಾರ. ಕಾವ್ಯ ಸಂಗಮ ಅನುಭವಿ ಕವಿ ಅನುಭಾವಿ ಕವಿ ಎಚ್.ಎಸ್. ಶಿವಪ್ರಕಾಶ್ ಅವರ ಸಮಗ್ರ ಕವಿತೆಗಳು ಹೊತ್ತಗೆಯಿಂದ ಕವಿತೆ ಇಂದಿನ ತನಕ. ಕವಿತೆ ಗಡೀಪಾರಾಗುತ್ತಲೇ ಇದ್ದೀವಿ, ಗಡೀಪಾರಾಗುತ್ತಲೇ ಇದ್ದೀವಿ ಮತ್ತೆ ಮತ್ತೆ. ಸ್ವಪ್ನದಿಂದ ಎಚ್ಚರಕ್ಕೆ, ಎಚ್ಚರದಿಂದ ಸ್ವಪ್ನಕ್ಕೆ, ಅಲ್ಲಿಂದ ಇಲ್ಲಿಗೆ ಅಥವಾ ಇಲ್ಲಿಂದ ಅಲ್ಲಿಗೆ ಬಂದು ಸೇರಿದಾಗ ಗುರುತು ಸಿಕ್ಕುತ್ತೆ ಎಷ್ಟೋ ಹೊತ್ತಿನ ಮೇಲೆ. ಇದೇ ನಾನಲ್ಲವೇ, ಇದೇ ನನ್ನ ಕಣ್ಣು, ಇದೇ ನನ್ನ ಮನೆ, ಇವನು ಬಸವ ಅವಳು ಕಮಲೆ. ಗಡೀಪಾರಾಗುತ್ತಲೇ ಇರುತ್ತದೆ. ಇವನು ಬಸವ ಅವಳು ಕಮಲೆ, ಗಡೀಪಾರಾಗುತ್ತಲೇ ಇರುತ್ತದೆ. ಸದಾ ತಿರುಬೋಕಿ ಗೋಳ, ಶಿಶಿರದಿಂದ ಚೈತ್ರಕ್ಕೆ ವಾಪಸ್ ಶಿಶಿರಕ್ಕೆ. ಹಾಗೆ ಸದಾ ಮತ್ತೆ ಮತ್ತೆ ಕ್ರಾಂತಿಯಿಂದ ಪ್ರತಿಕ್ರಾಂತಿ, ಅರಾಜಕತೆಯಾಗಿ ಮತ್ತೆ ಕ್ರಾಂತಿಗೆ. ನಾನೇ ಹೀಗೆ ಪ್ರೊಮೆಥಿಯೂಸ್ ಆಗಿ ನಿಂದಲ್ಲಿ ಹೆಬ್ಬಂಡೆ ನಡುವೆ ಸಂಕೋಲೆ ಹೊತ್ತು. ನಾನೇ ಹೀಗೆ ಪ್ರೊಮೆಥಿಯೂಸ್ ಆಗಿ ನಿಂದಲ್ಲಿ ಹೆಬ್ಬಂಡೆ ನಡುವೆ ಸಂಕೋಲೆ ಹೊತ್ತು. ನಾನೇ ಹೀಗೆ ಬ್ರಹ್ಮನ ತಲೆ ತಿರುಕ ಇವನ ತಲೆಯನ್ನು ತೆಂಗಿನಕಾಯಿಯಂತೆ ಕಿತ್ತು ಹಾಕಿದ್ದು. ಹೀಗೆ ಸೃಷ್ಟಿಕರ್ತನ ತಲೆ ಭಿಕ್ಷಾಪಾತ್ರೆ ಮಾರ್ಪಡುತ್ತಿರುತ್ತದೆ. ಮತ್ತೆ ಮತ್ತೆ ಮೋಡದಿಂದ ಮೋಡಕ್ಕೆ ಹಾರುವ ಹಕ್ಕಿ, ಕಿಡಿಯನ್ನು ಒಂದೊಂದು ಸಲ ಹೊಮ್ಮಿಸುವ ಶಬ್ದದ ಚಕಮಕಿ. ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ, ಮತ್ತೆ ಮತ್ತೆ. ಕ್ಷಣದಿಂದ ಯುಗಕ್ಕೆ, ಯುಗದಿಂದ ಕ್ಷಣಕ್ಕೆ ಗಡೀಪಾರಾಗುತ್ತಿರುವ ಕಥಾನಾಯಕನ ಬಗ್ಗೆ ನಡೆಯುತ್ತಿರುವ ಕಥಕಳಿ. ಸಿಡಿಲು ಡಮಡಮ ತಮಟೆ, ಮಳೆ ಚಂಡೆ. ಋತು ಋತು ಗೆಜ್ಜೆ ಕಟ್ಟಿ ಯುಗ ಯುಗ ಗಿರಗಿಟ್ಲೆ ಎದುರೆದುರೆ ತಿರುಗುತ್ತಾ ಕುಣಿಯುತ್ತಾ ನಲಿಯುತ್ತಿರುವ ನೆಲದ ನವಿಲು. ಈ ಎಲ್ಲ ಅದಲು ಬದಲು ಸೀನು ಸೀನುಗಳ ನಡುವೆ, ಪಾತ್ರಗಳ ನಡುವೆ ಎಲ್ಲಿ ಎಲ್ಲಿ ನಿಂತಿದೆ ವೇಷ? ಹುಡುಕಿ ಅಲ್ಲೇ ಇದೆ, ಅಲ್ಲೇ ಇದೆ, ಹುಡುಕಿ ಇಲ್ಲೇ ಇದೆ. ನಿಮ್ಮಾಣೆ ನನ್ನಾಣೆ ಇಲ್ಲೇ ಇದೆ. ಬೇಸಿಗೆಯ ಹಠಾತ್ ಮಳೆಯಲ್ಲಿ ಆಲಿಕಲ್ಲು ಹರಳಾಗಿ ಈಗ ಇಲ್ಲೇ ಬಿದ್ದಿವೆ. ಹಿಡಿದುಕೊಳ್ಳಿ. ಬೇಸಿಗೆಯ ಹಠಾತ್ ಮಳೆಯಲ್ಲಿ ಆಲಿಕಲ್ಲು ಹರಳಾಗಿ ಈಗ ಇಲ್ಲೇ ಬಿದ್ದಿವೆ. ಹಿಡಿದುಕೊಳ್ಳಿ. ಜಾರದಂತೆ, ಹೀಗೆ ಹಗುರವಾಗಿ, ಹುಷಾರು, ಕೈ ಜಾರದಂತೆ. ಧನ್ಯವಾದಗಳು.